ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರಿ, ಕೊನೆಯದಾಗಿ ಈಗ ಮೊದಲ ಹಂತದಲ್ಲಿ 1 ಕೋಟಿ ಸ್ಕ್ವೇರ್ ಫೀಟ್ ಕೊಡ್ತೀರಾ, ಇನ್ನು ಉಳಿದಿದ್ದು ಹಂತ ಹಂತವಾಗಿ ಇಮಿಡಿಯೇಟ್ ಕೊಡ್ತೀರಾ? ಯಾಕಂದ್ರೆ ಅವರು ಕೂಡ ಕಾಯ್ತಾ ಇರ್ತಾರೆ, ಸಹಜವಾಗಿ ಕೇಳ್ತಾರೆ ನಿಮ್ಮ. ಎಲ್ಲ ರೆಡಿ ಇದೆ. ಇದು 1 ಕೋಟಿ ಹಂತ ಅಂತೇನಿಲ್ಲ. ನಾವು 3 ಕೋಟಿನೂ ಕೊಡೋಕ್ಕೆ ತಯಾರಾಗಿದ್ದೀವಿ. ಕೆಲವ್ರದ್ದು ಅವರವರು ದಾಖಲೆಗಳು ಸರಿ ಇರಲ್ಲ, ಅವರಲ್ಲೇ ಕೇಸ್ ಇರುತ್ತೆ, ಅವರಲ್ಲೇ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಅವ್ರವ್ರದಲ್ಲಿ ಕಿತ್ತಾಡ್ತಾ ಇರ್ತಾರೆ. ಅವರೆಲ್ಲ ಸರಿಯಾಗಿ ಬರದೇ ಹೋದರೆ, ನಮಗೆ ದಾಖಲೆಗಳು ಕರೆಕ್ಟಾಗಿ ಸಿಗದೆ ಹೋದರೆ ಕೊಡೋಕ್ಕಾಗಲ್ಲ. ಅದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಸೊ ಅವ್ರು ಅದೆಲ್ಲ ತೊಗೊಂಡು ಬಂದು ಕೊಟ್ಟರೆ ಇಮಿಡಿಯೇಟಾಗಿ ಅವ್ರಿಗೂ ಇವತ್ತು ನಾವು ಕೊಡೋ ದಿವಸಕ್ಕೆ ಅವರೆಲ್ಲ ಈಗಲೇ ತಂದು ಕೊಟ್ಬಿಟ್ರೆ ಅವತ್ತು ಇನ್ನೂ ಜಾಸ್ತಿ ಕೊಡ್ತೀವಿ. ಅಂದರೆ ಏನು ಇಷ್ಟೇ ಕೊಡಬೇಕಂತೇನಿಲ್ಲ, ಎಲ್ಲರೂ ಯಾರ್ಯಾರು ದಾಖಲೆ ತಂದು ಕೊಡ್ತಾರೆ ಎಲ್ಲರದ್ದು ಕೊಡುವಂಥದ್ದನ್ನು ತಯಾರು ಮಾಡಿದ್ದೀವಿ. ಸರ್ಕಾರ ಕೂಡ ಭಾಳ ಕ್ಲಿಯರಾಗಿದೆ. ಎಲ್ರದ್ದು ನಾವು ಆದಷ್ಟು ಬೇಗ ತಕ್ಷಣಕ್ಕೆ, ಯಾಕೆಂದರೆ ಈಗಾಗಲೇ ತುಂಬ ಸಮಯ ಆಗಿದೆ. ಶಿವರಾಮ್ ಕಾರಂತಕ್ಕೆ ಜಾಗ ನಾವು ಅಕ್ವೈರ್ ಮಾಡಿ ಭಾಳ ತಡವಾಗಿದೆ. ಸೊ ಇನ್ನೂ ತಡವಾಗಬಾರ್ದು. ಅಟ್ಲೀಸ್ಟ್ ನನಗೆ ಸಿಕ್ಕಿರೋವಂಥ ಅವಕಾಶ ರೈತರಿಗೆ ಸಹಾಯ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಎಲ್ರಿಗೂ ಯಾರು ದಾಖಲೆ ತಂದು ಕೊಡ್ತಾರೆ ಅದನ್ನು ಇಮಿಡಿಯೇಟ್ ಎಂಟ್ರಿ ಮಾಡಿ ಕೊಡ್ತೀವಿ. ಈ ಉಳಿದಂತೆ ಸರ್, ಕೊನೆಯದಾಗಿ ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕುವಂಥವ್ರಿಗೆ ಅಂಥ ಅಲಾಟಿಸ್ಗೆ ದರ ಏನಾರ ಫಿಕ್ಸ್ ಮಾಡಿದ್ದೀರಾ ಅಂತ? ಈ ಹಿಂದೆ 4,999 ಫಿಕ್ಸ್ ಮಾಡಿದ್ರೆ ಈಗ ಏನಾರ ಹೆಚ್ಚಳ ಆಗೋ ಸಾಧ್ಯತೆ ಆಗುತ್ತಾ, ಇಲ್ಲ ಅಷ್ಟೇ ದರ ಫಿಕ್ಸ್ ಆಗಿದೆ ಅಂತ? ಆಗಲೇ ನಾವು ಅದನ್ನು ಒಂದು ಮೀಟಿಂಗ್ ಮಾಡಿ ಪಾಸ್ ಮಾಡಿದ್ದೀವಿ. ಬೋರ್ಡು ಇದರಲ್ಲಿ 6,000 ರೂಪಾಯಿ ಮಾಡಿದ್ದೀವಿ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಈಗ ಬೆಂಗಳೂರು ಅಕ್ಕಪಕ್ಕದಲ್ಲಿ ಎಲ್ಲಿ ಜಾಗ ಸಿಗೋದೇ ಕಷ್ಟ. ಅದರಲ್ಲೂ BDA ಮಾಡಿರುವಂಥ ಲೇಔಟು ಅಂದರೆ 100% ಎಲ್ಲನೂ ಏನೇನು ಕಾನೂನು ಅಡಿಯಲ್ಲಿ ಮಾಡಬೇಕು ಅದನ್ನೆಲ್ಲ ಸರಿಯಾಗಿ ಮಾಡಿ, ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ಬಾಕಿ ಇರೋದೆಲ್ಲ ಮಾಡಿನೇ ಕೊಡ್ತಾಯಿದ್ದೀವಿ. ಸೊ ಹಾಗೆ 6,000 ರೂಪಾಯಿಗೂ ನನ್ನ ಪ್ರಕಾರ ನಿಮ್ಗೆ ಅದ್ರ ಸುತ್ತಮುತ್ತಲಲ್ಲಿ ಎಲ್ಲೂ ಜಾಗ ತೊಗೊಳಕ್ಕೆ ಸಿಗಲ್ಲ. ಸೊ 6,000 ರೂಪಾಯಿನ ಫಿಕ್ಸ್ ಮಾಡಿದ್ದೀವಿ. ಸೊ 6,000 ರೂಪಾಯಿ ಥರ ನಾವು ಅಪ್ಲಿಕೇಶನ್ ಈಗ ಕಾಲ್ ಫಾರ್ ಮಾಡ್ತೀವಿ. ಮತ್ತು ಫಾರ್ಮ್ಯಾಲಿಟೀಸ್ ಇದೆ, ಎಲ್ಲ ಸೀನಿಯಾರಿಟಿ ಎಷ್ಟು ಸರಿ ಅಪ್ಲೈ ಮಾಡಿದ್ದಾರೆ, ಇನ್ನೊಂದು ಮತ್ತೊಂದು ಅದೆಲ್ಲ ನೋಡಬೇಕು. ಅದನ್ನು ಟೋಟ್ಲಿ ಕಂಪ್ಯೂಟರೈಸ್ಡು ಸಾಫ್ಟ್ವೇರ್ ಮುಖಾಂತರನೇ ಅದನ್ನು ಕೂಡ ಕೊಡುವಂಥದ್ದು. ಅದೂ ಯಾರು ಮಧ್ಯಸ್ಥಿಗೆ ಮಾಡಿ ಸೈಟ್ ಕೊಡಿಸ್ಲಿಕ್ಕೆ ಯಾರಿಗೂ ಅವಕಾಶ ಕೊಡಲ್ಲ. ತುಂಬ ಪಾರದರ್ಶಕತೆನ ನೀವು ಶಿವರಾಮ್ ಕಾರಂತ ಬಾಂಡವಾಳಲ್ಲಿ ಈ ಬಾರಿ ಮೇಂಟೈನ್ ಮಾಡಿದ್ದೀರಾ. ಹಂಗಾದರೆ 100% ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದು. ಸಾಮಾನ್ಯ ಜನ ನೇರವಾಗಿ ನಾವು ಯಾವ ಥರ ಸಹಾಯ ಮಾಡ್ಬೋದು 100% ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಯಾವುದೇ ಮಧ್ಯಸ್ಥಿಕೆಗೆ ಯಾರೂ ದಯವಿಟ್ಟು ಹೋಗಬೇಡಿ, ಯಾರೂ ಮಧ್ಯಸ್ಥಿಗೆ ಹೋಗಬೇಡಿ. ಯಾರ ಹತ್ರ ಹೋಗಿ ನೀವು ಕೊಡಿಸ್ತೀವಿ, ಸೈಟ್ ಕೊಡಿಸೋರನ್ನ ದೂರ ಇಡಿ, ನಾವೇ ಕೊಡ್ತೀವಿ, ನೀವು ನೇರವಾಗಿ ಅಪ್ಲೈ ಮಾಡಿ, BDAನೇ ಕೊಡುತ್ತೆ. ಸೊ ಯಾರೂ ಎಲ್ಲೂ ಹೋಗಬಾರ್ದು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಇದರಲ್ಲಿ ಒಂದು ನಿಮಗೆ ಗಮನಕ್ಕಿದೆಯೋ ಇಲ್ವೋ, ಒಂದಷ್ಟು ಜನ ರೈತರ ಜೊತೆ ಅಗ್ರಿಮೆಂಟ್ಗಳು ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಇದೆ. ಅಂಥವ್ರು ಏನಾನ ಲಾಬಿ ಮಾಡಿಬಿಟ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ? ಅಲ್ಲ, ಅದು ರೈತರಿಗೆ ನಾವು ಕೊಡೋದು ರೈತರಿಗೆ. ಅಗ್ರಿಮೆಂಟ್ ಇದ್ದರೆ ಅದು ಅಗ್ರಿಮೆಂಟು ಅವರು ಮಾಡ್ಕೊಳ್ತಾರೆ. ನಾವೇನು ಅದಕ್ಕೆ ಅದ್ರ ಮಧ್ಯದಲ್ಲಿ ಹೋಗಲ್ಲ. ಈಗ ರೈತರು ಯಾರಿಗಾದ್ರೂ ಮಾರಿಬಿಟ್ಟಿದ್ರೆ, ಈಗ ನಾವು ನಮ್ಮ ಜಾಗ ಇನ್ನೊಬ್ರಿಗೆ ಕೊಟ್ಟರೆ ಅದು ಅವ್ರದ್ದಾಗುತ್ತೆ, ಅದರಲ್ಲಿ ನಮ್ಮದೇನಿಲ್ಲ. ನಾವು ಯಾರಿಗೆ ಕೊಡಬೇಕು, ಯಾರು ಹಕ್ದಾರಿದ್ದಾರೆ ಅವ್ರಿಗೆ ಕೊಡ್ತೀವಿ. ಅದು ಬಿಟ್ಟರೆ ನಮಗೆ ಅಗ್ರಿಮೆಂಟು ಇನ್ನೊಂದಕ್ಕೆಲ್ಲ ಪವರ್ ಆಫ್ ಅಟಾರ್ನಿಗೆಲ್ಲ ನಮಗೇನು ಸಂಬಂಧ ಇಲ್ಲ. ಥ್ಯಾಂಕ್ ಯು. ರೈಟ್, ಓಕೆ. ಇದಿಷ್ಟು BDA ಅಧ್ಯಕ್ಷರಾದ NA ಹರೀಶ್ ಅವರ ಮಾತು. ಬಹಳ ವರ್ಷಗಳ ಒಂದು ಕನಸು ಕೊನೆಗೂ ನನಸಾಗ್ತಾ ಇದೆ. ಇಡೀ ಶಿವರಾಮ್ ಕಾರಂತ ಬಾಂಡವಾಳ ಮೊದಲ ಹಂತದಲ್ಲಿ ರೈತರಿಗೆ ನಿವೇಶನ ಹಂಚಿಕೆಗೆ ಸಿದ್ಧತೆ ಮಾಡಿಕೊಂಡಿದೆ. ಜೊತೆಗೆ ಸಾರ್ವಜನಿಕರು ಕೂಡ ಅವತ್ತೇ ಅರ್ಜಿ ಕೂಡ ಸಲ್ಲಿಸೋ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿರೋದು. CM DK ಶಿವಕುಮಾರ್ ಅವರು ಮತ್ತು NA ಹರೀಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.